ಅಪರಾಧದಿಂದ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದೇವೆ ಅಂತಕ್ಕಂಥದ್ದು ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಂತರಿಕ ಸಮಸ್ಯೆ, ನಮ್ಮ ಆಂತರಿಕ ಕಚ್ಚಾಟ ಎಲ್ಲೋ ಒಂದ್ ಕಡೆ ನಮ್ಮ ಪಕ್ಷವನ್ನ ಬಲಿ ಕೊಡ್ತಕ್ಕಂಥ ಕೆಲಸವು ಕೂಡ ನಾವೇ ಇವತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಮಾಡ್ತಾ ಇದ್ದೇವೆ. ನಾನು ಅನೇಕ ವೇದಿಕೆಗಳಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕಾದ್ರೆ ನಮ್ಮ ನಾಯಕರುಗಳು ಮಾತನಾಡೋದು ಕೇಳ್ತಾ ಇರ್ತೇನೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಇದು ಕೇವಲ ಕಾರ್ಯಕರ್ತರಿಗೆ ಮಾತ್ರ ಅನ್ನುವ ಭಾವನೆ ವೇದಿಕೆ ಮೇಲೆ ಕೂರ್ತಕ್ಕಂಥ ಮುಖಂಡರಿಗೆ ಬಂದಿರತಕ್ಕಂಥ ಪರಿಣಾಮನೇ ರಾಜ್ಯದಲ್ಲಿ ಇವತ್ತು ನಮ್ಮ ಪರಿಸ್ಥಿತಿ ಇಲ್ಲಿ ಬಂದಿರತಕ್ಕಂಥದ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಇದು ಕೇವಲ ಕಾರ್ಯಕರ್ತರಿಗೆ, ಅದು ನಾಯಕರುಗಳಿಗಲ್ಲ. ಈ ಮನೋಭಾವನೆ ಏನಿದೆಯಲ್ಲ, ಎಲ್ಲಿಯವರೆಗೆ ಇದನ್ನ ತೆಗೆದಾಕ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮ ಶುರುವಾಗೋ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇರ್ಬೇಕಾದ್ರೆ ಕಾರ್ಯಕರ್ತರ ಭಾವನೆ ನಾನು ನೋಡ್ತಾ ಇದ್ದೆ. ಯಾವ ಮುಖಂಡರ ಹೆಸರು ಹೇಳಿದ್ರು ಕೂಡ ಚಪ್ಪಾಳೆಗಳು ಬರ್ತಾ ಇರಲಿಲ್ಲ. ಗಮನಿಸ್ದೆ ನಾನು. ಅರೆ, ನಾನು ಏನ್ ಮಾಡಿದ್ರು ಕೂಡ, ನಾನು ಮುಖಂಡನಾಗಿ ಏನ್ ಮಾಡಿದ್ರು ಕೂಡ ನೀವು ಇನ್ನೂ ಚಪ್ಪಾಳೆ ತಡ್ಕೊಂಡೆ ಕೂರ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ದ್ರೋಹ ಮಾಡ್ದಂಗೆ. ವೇದಿಕೆ ಮೇಲೆ ಕೂರ್ತಕ್ಕಂಥವ್ರು ಏನೇ ಆಟ ಆಡಿದ್ರು ಕೂಡ ನೀವು ಚಪ್ಪಾಳೆ ತಟ್ಟಿದ್ರಿ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲದೂ ಸರಿ ಅನ್ನೋ ಭಾವನೆ ನಾವು ಕೂಡ ಇರ್ತೇವೆ ಅಂದೆ. ನಾನು ಯಾಕೆ ಇವೆಲ್ಲವನ್ನೂ ಕೂಡ ಮುಕ್ತವಾಗಿ ಇವತ್ತು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆಯೂ ಸೇರಿ ಇಡೀ ರಾಜ್ಯದಲ್ಲಿ ಪಕ್ಷಯುತ ಸಂಘಟನೆ ಮಾಡಬೇಕಾಗಿದೆ. ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಾಯಕರುಗಳ ಬಗ್ಗೆ ಇವತ್ತು ವಿಶ್ವಾಸ ಬರಬೇಕಾಗಿದೆ. ಯಾವಾಗ ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರ ಬಗ್ಗೆ ವಿಶ್ವಾಸ ಬರ್ತದೋ ಸಹಜವಾಗಿನೇ ಮತದಾರರು ನಮ್ಮ ಪಕ್ಷದ ಬಗ್ಗೆ ವಿಶ್ವಾಸ ಬರ್ತದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನಿವತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಮಹಾನ್ ನಾಯಕರುಗಳನ್ನ ವಿನಂತಿ ಮಾಡ್ತಕ್ಕಂಥದ್ದು. ಕಳೆದ ಉಪಚುನಾವಣೆಯಲ್ಲೂ ಕೂಡ ನಾನು ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಇನ್ನೂ ಕೂಡ ನಾವು ಹಳೆಯದನ್ನ ಮರೆತು ನಾವು ಒಟ್ಟಾಗಿ ಒಂದಾಗಿ, ನಾನಿಲ್ಲದೆ ಇದ್ರೆ ಪಕ್ಷನೇ ನಡೆಯೋದಿಲ್ಲ, ನಾನು ಹುಟ್ಟಿದ ಮೇಲೆ ಬಿಜೆಪಿ ಹುಟ್ಟಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ, ಈ ಭಾವನೆಯಿಂದ ನಾವು ಹೊರಗೆ ಬರದೇ ಹೋದ್ರೆ ಇವತ್ತು ಕಾರ್ಯಕರ್ತನ ಹೆಸರುಗಳು ಹೇಳಿದಾಗ ಚಪ್ಪಾಳೆ ತಟ್ಟೋದನ್ನು ನಿಲ್ಲಿಸಿದ್ದಾರೆ. ನಾಳೆ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಅಂತ ಪರಿಸ್ಥಿತಿ ಬರುವ ಮುಂಚಿತವಾಗಿ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಒಟ್ಟಾಗಿ ಒಂದಾಗಿ ಸಂಘಟನೆಗೆ ಬಲಪಡಿಸುವಂತ ಕೆಲಸ ಮಾಡಬೇಕು ಅನ್ನುವ ವಿನಂತಿಯನ್ನ ವಿನಮ್ರವಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ.